ಪುಟ, ಅಪ್ಪ ಬನ್ನಿ ಕೂತ್ಕೊಳ್ಳಿ. ಏನೋ ಹುಡುಕ್ತಿದ್ಯಲ್ಲೋ? ಇಲ್ಲ ಅಪ್ಪ, ಏನಿಲ್ವಲ್ಲ. ಹೌದಾ? ಏನಾದ್ರೂ ಹೆಲ್ಪ್ ಬೇಕೇನೋ ಅಂತ ಬಂದೆ. ಸರಿ ಕಣಪ್ಪ. ಅಪ್ಪ ಆಕ್ಚುಲಿ ಹೌದು, ನಾನು ಏನೋ ಹುಡುಕ್ತಾ ಇದ್ದೆ. ಹೌದಾ? ಹುಡುಕ್ತಾ ಇದ್ದ? ಇದೇನಾ ನೋಡು. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಪುಟ, ನನ್ನಿಂದಾಗಿ ಕಸದ ಬುಟ್ಟಿ ಸೇರಿದ ಕನಸನ್ನ ನಿನ್ ಕೈಗೆ ಹುಡುಕಿ ತಂದ್ಕೊಟ್ಟಿದ್ದೀನಿ. ಇನ್ಮೇಲೆ ಇದನ್ನು ಜೋಪಾನ ಮಾಡಬೇಕಾಗಿರೋದು ನಿನ್ ಜವಾಬ್ದಾರಿ. ಈ ಅಪ್ಪ ಆದಷ್ಟು ಬೇಗ ನಿನ್ನ ಕನಸನ್ನ ನನಸು ಮಾಡ್ತಾನೆ. ಏನ್ ಸೊಸೆ ಆಗ್ತಾಳೋ ಏನೋ ಅಂತ ಬೈಕೊಂಡ್ರ. ಸಾರಿ, ನಾನೇನ್ ಖುಷಿಯಲ್ಲಿ ಮಾಡಿಲ್ಲ. ನಿಮ್ಮನ್ನೆಲ್ಲ ಕಸದ ಬುಟ್ಟಿಗೆ ಹಾಕ್ದಾಗ ಎಷ್ಟು ನೋವಾಯ್ತು ಅಂತ ನನಗ್ ಮಾತ್ರ ಗೊತ್ತು. ನಿಮ್ಗೆಲ್ಲ ಕೋಪ ಇಲ್ಲ ತಾನೆ? ಓ, ಬೇಜಾರ್ ಅದಕ್ಕಲ್ವಾ? ಮತ್ಯಾಕೆ? ಓ, ಮನೆಗ್ ಬಂದ್ ಹೆಣ್ ಕೇಳಿದ್ರು ನಮ್ಮಪ್ಪ ಕೊಟ್ಟಿಲ್ಲ ಅಂತನಾ? ನಮ್ಮಪ್ಪನ್ಗೆ ನನ್ನ ಕಂಡ್ರೆ ಎಷ್ಟು ಪ್ರೀತಿ ಅಂತ ನಾನ್ ನಿಮ್ಗೆಲ್ಲ ತುಂಬಾ ಸಲ ಹೇಳಿದ್ದೆ ಅಲ್ವಾ? ಏನು ಮಾಡಕ್ಕಾಗಲ್ಲ, ಪ್ರೀತಿ ಇದ್ದಲ್ಲಿ ಕೋಪ ಇದ್ದೇ ಇರತ್ತೆ. ಅವಾಗ ನಾನ್ ನಿಮ್ ಮನೆಗ್ ಬರಕ್ಕೆ ನಮ್ಮಪ್ಪಂಗ್ ಒಪ್ಗೆ ಇರ್ಲಿಲ್ಲ, ಆದ್ರೆ ಇವಾಗ ಒಪ್ಕೊಂಡಿದ್ದಾರೆ. ನೀವೆಲ್ಲ ಬೇಜಾರಿಲ್ದೆ ಒಪ್ಕೋತೀರಾ ಅಲ್ವಾ? ನಿಮ್ಗೇನ್ ಅನ್ಸುತ್ತೆ? ಅವ್ರು ಒಪ್ಕೋತಾರೆ ಅನ್ಸುತ್ತಾ? ಗೊತ್ತಿಲ್ಲಮ್ಮ. ಉಳಿದವ್ರ ಹತ್ರ ಏನು ಮಾತಾಡ್ಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಏನೋ ಆ ಮೂರ್ತಿ ಹತ್ರ ಸ್ವಲ್ಪ ಆರಾಮ ಮಾತಾಡ್ಬೋದು ಅನ್ಸುತ್ತೆ. ಸರಿ, ಹಾಗಾದ್ರೆ ಈಗ್ಲೇ ಮೂರ್ತಿ ಫೋನ್ ಮಾಡಿ ಮಾತಾಡಿ. ನಾನ ನೆನ್ನೆಲ್ಲ ಅಷ್ಟೊಂದು ರಾದ್ಧಾಂತ ಮಾಡಿದೀನಿ, ಮತ್ತೀಗ ಮಾತಾಡಕ್ಕಾಗತ್ತಾ? ನೀನ್ ಬೇಕಾದ್ರೆ ಮಾತಾಡೋದು ಅನ್ಸುತ್ತೆ. ನಾನ್ ಮಾತಾಡ್ಬೇಕಾ? ಅಲ್ಲ ರೀ, ನಾನ್ ಮಾತಾಡಿದ್ರೆ ನೀವ್ ಒಪ್ಕೊಂಡಂಗೆ ಹೇಗ್ರೆ ಆಗುತ್ತೆ? ಈ ವಿಷಯನ ನೀವ್ ಮಾತಾಡಿದ್ರೇನೆ ಸರಿ. ನೀವೇ ಮಾತಾಡಿ. ತಗೋ, ಮದುವೆ ವಿಷಯ ನಾನ್ ಮಾತಾಡಕ್ಕಾಗುತ್ತಾ? ತಗೋ. ಇಲ್ಲಪ್ಪ, ನೀವೇ ಮಾತಾಡ್ಬೇಕು. ಒಳ್ಳೆ ಕಥೆ ಐತಲ್ಲ ಇವಳ್ದು. ಮದುವೆ ಮಾಡ್ಬೇಕು ಅಂತಿದ್ದೋಳು ನಾನಾ ನೀನಾ? ಮಾತಾಡು. ತಗೋ. ಈ ಮನೆ ಯಜಮಾನ ನೀವು ಮಾತಾಡಿ. ಮೊದ್ಲು ಅವರು ಹೆಣ್ ಕೊಡ್ತೀಯ ಅಂತ ಕೇಳಿದ್ದು ನಿನ್ನ ಹತ್ರ ಅಲ್ವಾ? ಅದಕ್ಕೆ ನಿನ್ ಮನೆ ಯಜಮಾನಿ ಕಣಮ್ಮ, ಮಾತಾಡು. ಎಷ್ಟ್ ಚೆನ್ನಾಗ್ ನೆಪ ಹುಡುಕ್ತಿರೋ. ಸುಮ್ನೆ ಫೋನ್ ಮಾಡಿ ಮಾತಾಡ್ರಿ. ಇವ್ಳ್ದು ಒಳ್ಳೆ ಕತೆ ಆಗ್ಬಿಡ್ತಲ್ಲ. ಎಲ್ರಿಗೂ ಅಷ್ಟ್ ಚೆನ್ನಾಗ್ ಜೋರ್ ಮಾಡಿದ್ರಿ, ಈಗ ಮಾತಾಡಕ್ಕೆ ಯೋಚನೆ ಮಾಡ್ತಿದ್ದೀರಾ? ಆಯ್ತು ಬಿಡು, ಮಾಡ್ತೀನಿ. ಮೂರ್ತಿ 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 ಮೂರ್ತಿ. ಲೌಡ್ ಸ್ಪೀಕರ್ ಹಾಕಿ. ರೀ, ಫೋನ್ ರಿಂಗ್ ಆಗ್ತಾ ಇದೆ. ಓ, ಅರೆ ಯಜಮಾನ್ರು ಇವ್ರ್ಯಾಕೆ ಫೋನ್ ಮಾಡ್ತಿದ್ದಾರೆ? ದೊರೆಸ್ವಾಮಿ ಅವರ? ಅವ್ರು ಯಾಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ, ಕೇಳ್ತೀನಿ. ಹಲೋ, ಹೇಳಿ ಯಜಮಾನ್ರೆ. ಮೂರ್ತಿ, ನನ್ ಮೇಲೆ ಕೋಪ ಹೋಯ್ತೇನೋ? ಅಯ್ಯೋ ಯಜಮಾನ್ರೆ, ನಿಮ್ ಮೇಲೆ ಯಾಕೆ ನಾನು ಕೋಪ ಮಾಡ್ಕೊಳ್ಳಿ? ಏನಿಲ್ಲ, ನೀವೆಲ್ಲ ಮನೆಗ್ ಬಂದಾಗ ಸ್ವಲ್ಪ ಬೇಜಾರಾಗೋ ತರ ಮಾತಾಡ್ಬಿಟ್ಟೆ. ನಿಮ್ ಕುಟುಂಬದವ್ರಿಗೂ ನನ್ ಮೇಲೆ ಬೇಜಾರಾಗಿರುತ್ತೆ, ಅದಕ್ಕೆ ಕೇಳ್ದೆ ಅಷ್ಟೇ. ಇಲ್ಲ ಯಜಮಾನ್ರೆ, ನಿಮ್ ನಿರ್ಧಾರ ಏನು ಅಂತ ನನಗೆ ಗೊತ್ತಿದ್ದು ಅದಕ್ಕೆ ಪ್ರಸಂಗತನ ಮಾಡಿದ್ದು ನಂದೇ ತಪ್ಪು. ನಾನು ತಪ್ಪು ಮಾಡಬಾರ್ದಾಗಿತ್ತು.
ಇರ್ಲಿ ಬಿಡು ಮೂರ್ತಿ, ಇರ್ಲಿ ಬಿಡು ಮೂರ್ತಿ. ಈಗ